ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸೊ ಈಗ ಪದ್ಮಪುರಾಣದ ಪುರುಷೋತ್ತಮ ಮಹಾತ್ಮೆಯ 3ನೇ ಅಧ್ಯಾಯ. ಓಕೆ, ಸೊ ಲಾಸ್ಟ್ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಯಾವ ಪ್ರಕಾರ ಭಗವಂತ ಶ್ರೀಕೃಷ್ಣ ಯಾವ ರೀತಿ ಯುಧಿಷ್ಠಿರ ಮಹಾರಾಜಂಗೆ ಈ ಅಧಿಕ ಮಾಸದ ವಿಷಯದ ಬಗ್ಗೆ ಹೇಳ್ತಾರೆ ಅಂತ. ಬಹಳ ಹಿಂದೆ ಯಾವಾಗ ಈ ಅಧಿಕ ಮಾಸ ಪ್ರಕಟವಾಯಿತು ಆಗ ಜನರು ಅದನ್ನು ತುಂಬಾ ಉಪಹಾಸ ಮಾಡಿದ್ರು. ಇದು ಒಂದು ಎಕ್ಸ್ಟ್ರಾ ಮಂತ್, ಅಧಿಕ ಎಕ್ಸ್ಟ್ರಾ ಅಂತ ಹೇಳಿ, ಇದು ಯಾವ ಕೆಲ್ಸಕ್ಕೂ ಬರಲ್ಲ, ಇದು ಮಲಮಾಸ, ಇದರಿಂದ ಮನಸ್ಸಿಗೆ ಬೇಜಾರಾದಂತಹ ಅಧಿಕ ಮಾಸ ಏನ್ ಮಾಡುತ್ತೆ, ವೈಕುಂಠದಲ್ಲಿ ಭಗವಂತನ ಚರಣಗಳ ಹತ್ರ ಹೋಗಿ ತನ್ನ ದುಃಖವನ್ನ ಹೇಳ್ಕೊಳತ್ತೆ. ಈ ಕಥೆಯನ್ನ ಸ್ವಯಂ ಕೃಷ್ಣನೇ ಹೇಳ್ತಿದ್ದಾನೆ. ಓಕೆ, ಆಗ ಅಧಿಕ ಮಾಸ ಅಲ್ಲಿ ಹೋಗಿ ಅನೇಕ ಪ್ರಕಾರದ ಸ್ತುತಿಯನ್ನ ಮಾಡತ್ತೆ, ತನ್ನ ನಿವೇದನೆಯನ್ನ ಭಗವಂತನೆದುರಿಗೆ ಹೇಳುತ್ತೆ. ಹೇ ಪ್ರಭು, ನನ್ನ ದುಃಖವನ್ನ ದೂರ ಮಾಡು ಅಂತ ಹೇಳಿ. ಆಗ ಭಗವಂತ ಶ್ರೀಕೃಷ್ಣ ಏನ್ ಮಾಡ್ತಾನೆ ಅನ್ನೋದು ಈ ಅಧ್ಯಾಯದಲ್ಲಿ ಇದೆ. ಓಕೆ, ಈ ಅಧ್ಯಾಯ ಆಕ್ಚುಲಿ ತುಂಬಾ ಇಂಪಾರ್ಟೆಂಟು. ಈ ಅಧ್ಯಾಯದ ಹೆಸರು ಬಂದು ಪುರುಷೋತ್ತಮ ವರಪ್ರದಾನಂ ಅಂತ ಹೇಳಿ ಈ ಅಧ್ಯಾಯದ ಹೆಸರು. ಅಂದ್ರೆ ಪುರುಷೋತ್ತಮ ಭಗವಂತ ಶ್ರೀಕೃಷ್ಣ ಅಧಿಕ ಮಾಸಕ್ಕೆ ಒಂದು ವರವನ್ನ ಕೊಡ್ತಾನೆ. ಸೊ ಪುರುಷೋತ್ತಮ ವರ ಪ್ರದಾನಂ. ಈ ಅಧ್ಯಾಯದಲ್ಲಿ ಈ ಅಧಿಕ ಮಾಸಕ್ಕೆ ಕೃಷ್ಣ ವರದಾನವನ್ನ ನೀಡ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಸಾಧು ಸಾಧು ಸುರಶ್ರೇಷ್ಠಂ ಯನ್ಮಾನ್ಮಾತು ಸುತೋ ಭವಾತ್ ಯತ್ತೇ ದಾತಾತ್ಮದತ್ ಪ್ರಾಪ್ಯಂ ಸುರೇ ಋಷಿ ಗಣೇರಪಿ. ಇಲ್ಲಿ ಕೃಷ್ಣ ಅಧಿಕ ಮಾಸಕ್ಕೆ ಹೇಳ್ತಾನೆ, ಸಾಧು ಸಾಧು, ಹೇ ಅಧಿಕ ಮಾಸ, ನೀನ್ ಬಹಳ ಒಳ್ಳೆ ಕೆಲಸ ಮಾಡಿದೀಯ, ತುಂಬಾ ಒಳ್ಳೇದಾಯ್ತು ಅಂತ ಹೇಳಿ ಕೃಷ್ಣ ಅಧಿಕ ಮಾಸಕ್ಕೆ ಶಬಾಷ್ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾಕೆ ಅಂತ ಅಂದ್ರೆ, ಪಾಪ ಅಧಿಕ ಮಾಸ ಅಳ್ತಾ ಇದೆ. ಮೊದ್ಲೇ ನಾನು ದುಃಖದಲ್ಲಿದ್ದೀನಿ, ಇನ್ನೊಂದ್ ಕಡೆ ಏನ್ ಕೃಷ್ಣ ನೀನು, ಏನ್ ಭಗವಂತ ನೀನು ನನಗ್ ಶಬಾಷ್ ಅಂತಿದೀಯಲ್ಲ ಅಂತ ಹೇಳಿ ಅಧಿಕ ಮಾಸಕ್ಕೆ ಹೇಳ್ತಾ ಇದೆ. ಆಗ ಕೃಷ್ಣ ಹೇಳ್ತಾನೆ, ನಾನು ನಿನ್ನ ಯಾಕೆ ಹೊಗಳ್ತಾ ಇದ್ದೀನಿ ಅಂತ ಅಂದ್ರೆ, ನೀನು ದುಃಖದಲ್ಲಿದೀಯಾ ಹೌದು, ಆದ್ರೆ ನೀನು ದುಃಖದಿಂದ ಮುಕ್ತಿ ಪಡೆಯೋಕೆ ನನ್ನ ಆಶ್ರಯಕ್ಕೆ ಬಂದಿದೀಯಾ, ನನ್ನ ಹತ್ರ ನೀನ್ ಬಂದಿದೀಯಾ, ಅದಕ್ಕೆ ನಾನು ನಿನಗೆ ಶಬಾಷ್ ಅಂತ ಹೇಳ್ತಾ ಇದ್ದೀನಿ. ಯತ್ಮಾಂ ಅನುಶ್ರುತ ಭವಾನ್. ದುಃಖದಲ್ಲಿ ಇರೋದು ಏನು ಹೊಸ್ತು ಮಾತಲ್ಲ, ಎಲ್ಲರಿಗೂ ದುಃಖ ಬರುತ್ತೆ, ಎಲ್ಲರಿಗೂ ಕಷ್ಟ ಬರುತ್ತೆ, ಎಲ್ಲರಿಗೂ ನೋವಾಗತ್ತೆ. ಆದ್ರೆ ಈ ದುಃಖ, ಚಿಂತೆ, ನಮಗೆ ಸಮಸ್ಯೆಗಳಿದ್ದಾಗ ನಾವು ಅದನ್ನ ತಗೊಂಡು ಭಗವಂತನ ಹತ್ರ ಹೋಗೋದು ದೊಡ್ಡ ಮಾತು. ಸುಮ್ಮನೆ ಯಾರ್ಯಾರ್ದೋ ಹತ್ರ ಹೋಗ್ತೀವಿ, ಅದು ತಪ್ಪು. ನಾವು ಭಗವಂತನ ಹತ್ರ ಏನು ಹೋಗ್ತೀವಲ್ಲ ಅದು ನಿಜವಾಗ್ಲೂ ದೊಡ್ಡ ಮಾತು. ಯಾವುದೇ ಉದ್ದೇಶದಿಂದ ನಾವು ಕೃಷ್ಣನ ಹತ್ರ ಹೋದ್ರು ಆಗ ಭಗವಂತ ನಮ್ಗೆ ಶಬಾಷ್ ಕೊಡ್ತಾನೆ, ಶಬಾಷ್ ಹೇಳ್ತಾನಂತೆ. ಯಾವುದೇ ಉದ್ದೇಶ ಇರ್ಬೋದು ಅದು, ಬಟ್ ಭಗವಂತನ ಹತ್ರ ಹೋದ್ರೆ ಸಾಧು ಸಾಧು ಅಂತ. ಹೇ ಅಧಿಕ ಮಾಸ, ನೀನು ನನ್ನ ಹತ್ರ ಬಂದಿದ್ದು ಬಹಳ ಒಳ್ಳೇದಾಯ್ತು. ಮತ್ತೆ ಹೇಳ್ತಾನೆ, ನೀನ್ ನನ್ನ ಹತ್ರ ಬಂದಿದೀಯಾ, ಸೊ ಯದ್ದೇ ದಾಮಹ ಅಂದ್ರೆ ನಾನು ನಿನಗೆ ಕೊಡ್ತೀನಿ. ಏನ್ ಕೊಡ್ತೀನಿ ನಾನು ನಿನಗೆ, ಎಂತ ವಸ್ತು ಕೊಡ್ತೀನಿ ಅಂತ ಅಂದ್ರೆ, ತದ್ ಅಪ್ರಾಪ್ಯಂ. ತದ್ ಅಪ್ರಾಪ್ಯಂ ಅಂದ್ರೆ ಇವತ್ತಿನವರೆಗೂ ಅದನ್ನ ಯಾರಿಗೂ ಕೊಟ್ಟಿಲ್ಲ. ಆಮೇಲೆ ಅದನ್ನ ಯಾರು ಪಡ್ಕೊಂಡು ಇಲ್ಲ. ಫಸ್ಟ್ ಆಫ್ ಆಲ್ ಯಾರು ಕೊಟ್ಟಿಲ್ಲ, ಅದನ್ನ ಕೊಟ್ರು ಯಾರು ಪಡ್ಕೊಂಡಿಲ್ಲ. ಸುರೇ ಋಷಿ ಗಣೇರ್ ಅಪಿ. ಇವತ್ತಿನ ತನಕ 33 ಕೋಟಿ ದೇವಾನುದೇವತೆಗಳು ಯಾರೂ ಇಂತಹ ವಸ್ತುನ ಪಡೆದುಕೊಂಡಿಲ್ಲ. ಯಾವ ಋಷಿ ಮುನಿಗಳು ಕೂಡ ಇಂತಹ ವಸ್ತುವನ್ನ ಪಡೆದುಕೊಂಡಿಲ್ಲ. ನಾನು
ನಿನಗೆ ಇಷ್ಟು ದೊಡ್ಡ ವಸ್ತುವನ್ನು ಕೊಡೋಕ್ಕೆ ನಾನು ಹೊರಟಿದ್ದೀನಿ, ಅಂತಹ ವಸ್ತುವನ್ನು ನಾನು ನಿನಗೆ ಕೊಡೋಕ್ಕೆ ಹೊರಟಿದ್ದೀನಿ ಅಂತ ಹೇಳ. ಈ ಮಾತು ನಿಜಾನ? ಈ ಮಾತು ಅಕಸ್ಮಾತ್ ನಿಜಾನೇ ಆದರೆ ಕೃಷ್ಣ ಯಾರ್ದಾದ್ರೂ ಮೇಲೆ ಪ್ರಸನ್ನನಾದರೆ ಅವನು ಏನನ್ನ ಕೊಡೋ ಒಂದು ಶಕ್ತಿ, ಅವನು ಏನು ಕೊಡೋ ಒಂದು ಶಕ್ತಿ ಇದೆಯಲ್ಲ, ಅಂದರೆ ಕೃಷ್ಣನಲ್ಲಿ ಒಂದು ಕೊಡುವಂತಹ ಶಕ್ತಿ ಇದೆಯಲ್ಲ, ಅದು ಯಾರ ಹತ್ರನೂ ಇಲ್ಲ. ಕೃಷ್ಣ ಏನು ಕೊಡಬಲ್ನೋ ಅದನ್ನ ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಕೃಷ್ಣ ಮಾತ್ರ ಕೊಡ್ಬೋದು. ಎಷ್ಟು ಕೊಡ್ಬೋದು ಅಷ್ಟು, ಅಂದರೆ ಎಷ್ಟು ಮಟ್ಟದಲ್ಲಿ ಬೇಕಿದ್ರೂ ಅವ್ನು ಕೊಡ್ಬೋದು ಅದನ್ನು ನಮಗೆ. ಸೊ ಅಂತಹ ಒಂದು ಕೃಷ್ಣ, ಆ ಶಕ್ತಿಯನ್ನು ಕೃಷ್ಣ ಪಡೆದಿದ್ದಾನೆ. ಸೊ ಇಲ್ಲಿ ಹೇಳ್ತಾನೆ, ಮತ್ತೆ ಕೃಷ್ಣ ಹೇಳ್ತಾನೆ ಅಧಿಕ ಮಾಸಕ್ಕೆ, ನಾನು ನಿನಗೆ ಇಂತಹ ಒಂದು ವಸ್ತುನ ಕೊಡಬಲ್ಲೆ. ಯಾಕೆ ಅಂತ ಅಂದರೆ ನಾನು, ಓಕೆ, ಈಗ ನಮಗೆ ಗೊತ್ತಾಯ್ತು ಕೃಷ್ಣನಲ್ಲಿ ಎಂತಹ ಒಂದು ಶಕ್ತಿ ಇದೆ, ಏನು ಬೇಕಿದ್ರೂ ಕೊಡಬಲ್ಲಂತಹ ಶಕ್ತಿ ಬೇರೆ ಯಾರಲ್ಲೂ ಇಲ್ಲ, ಕೃಷ್ಣನಲ್ಲಿದೆ ಅನ್ನೋದು ನಮಗೆ ಗೊತ್ತಾಯ್ತು. ಆದರೆ ಯಾಕೆ ಅಂತೇಳಿ ಕೃಷ್ಣನೇ ಹೇಳ್ತಾನೆ, ಅಂತಹ ಒಂದು ವಸ್ತುವನ್ನು ಕೊಡೋ ಶಕ್ತಿ ನನ್ನಲ್ಲಿ ಮಾತ್ರ ಇರೋದು. ಯಾಕೆ ಅಂತ ಅಂದರೆ ನಾನು ಎಲ್ಲ ಪುರುಷರಲ್ಲಿ ಉತ್ತಮನಾಗಿದ್ದೀನಿ. ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು, ಪಂಡಿತರು, ಸಂತರು ಎಲ್ಲರೂ ನನಗೆ ಏನಂತ ಕರೀತಾರೆ? ಪುರುಷೋತ್ತಮ ಅಂತ ಹೇಳಿ ಕರೀತಾರೆ. ಓಕೆ, ಆಗ ಈ ಏನು ಅಧಿಕ ಮಾಸ ಹೇಳ್ತೆ ವರದಾನ ಏನು ನೀವು ನನಗೆ ಹೇಳಿದ್ರಲ್ಲ, ನೀವು ನನಗೇನೋ ಒಂದು ವಸ್ತು ಕೊಡ್ತೀನಿ ಅಂತ ಹೇಳಿ, ಸೊ ಆ ವರದಾನನ ಆಮೇಲೆ ಕೊಡಿ, ನೀವು ಮೊದಲು ನನಗೆ ನಿಮ್ಮನ್ನ ಪುರುಷೋತ್ತಮ ಅಂತ ಯಾಕೆ ಕರೀತಾರೆ ಇದ್ರ ಬಗ್ಗೆ ನನಗೆ ಹೇಳಿ, ಇದಕ್ಕೆ ಉತ್ತರವನ್ನ ಕೊಡಿ ಅಂತ ಹೇಳಿ ಅಧಿಕ ಮಾಸ ಕೇಳುತ್ತೆ. ಆಗ ಕೃಷ್ಣ ಈ ಪದ್ಮಪುರಾಣದಲ್ಲಿ 2 ಶ್ಲೋಕದಲ್ಲಿ ಹೇಳ್ತಾನೆ, ನನ್ನನ್ನ ಪುರುಷೋತ್ತಮ ಅಂತ ಯಾಕೆ ಕರೀತಾರೆ ಅಂತ. ನಮ್ಮನ್ನು ಯಾರಾದ್ರೂ ಕೇಳ್ಬೋದು, ನೀವು ಭಗವಂತಂಗೆ ಯಾಕೆ ಪುರುಷೋತ್ತಮ ಅಂತ ಕರಿತೀರಾ ಅಂತ ಹೇಳಿ, ಅವಾಗ ನಾವು ಈ ಆನ್ಸರ್ ಹೇಳ್ಬೋದು. ಓಕೆ, ಸೊ ಇವೆರಡು ಶ್ಲೋಕ ತುಂಬಾ ಇಂಪಾರ್ಟೆಂಟ್. ಆಗ ಕೃಷ್ಣ ಹೇಳ್ತಾನೆ, ನನ್ನ ಒಳಗೆ ಕೆಲವು ಗುಣಗಳಿದ್ದಾವೆ, ಆ ಗುಣಗಳಲ್ಲಿ ನಾನು ಎಲ್ಲ ಪುರುಷರಿಗಿಂತ ನಾನು ಉತ್ತಮನಾಗಿದ್ದೀನಿ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಸೊ ಅವು ಯಾವ್ಯಾವ ಗುಣಗಳು ಅಂತ ಅಂದ್ರೆ, ವೈರಾಗೇಶ್ವರ ಧರ್ಮಾರ್ಥ ಪ್ರತಾಪಾನುಗ್ರಹಾಶ್ರಮೇ ಶ್ರೀ ಭಾಗ್ಯ ಸೌಖ್ಯಲಾಲಿತ್ಯ ಗುಣೈಶ್ವರ್ಯಾ ತಪೋದ್ವರೇ ಗುಣೈಶ್ವರ್ಯಾ ತಪೋದ್ವರೇ. ಸೊ ಇದಕ್ಕೆ ಪರ್ಫೆಕ್ಟ್ ಆಗಿರೋ ಉತ್ತರ, ಯಾರಾದರೂ ನಮ್ಮನ್ನು ಕೇಳಿದರೆ ಪುರುಷೋತ್ತಮ ಅಂತ ಯಾಕೆ ಕರೀತಾರೆ ಅಂತ ಹೇಳಿ, ಆಗ ಇಲ್ಲಿ ಹೇಳ್ತಾನೆ, ಸ್ವಯಂ ಕೃಷ್ಣ ಹೇಳ್ತಾ ಇದ್ದಾನೆ ಅಧಿಕ ಮಾಸಕ್ಕೆ. ಓಕೆ, ಈ ಗುಣಗಳಲ್ಲಿ ನಾನು ಉತ್ತಮ. ಯಾವ ಗುಣಗಳಲ್ಲಿ? ಫಸ್ಟ್ ಒನ್ ಬಂದು ವೈರಾಗ್ಯೇಶ್ವರ ಧರ್ಮಾರ್ಥ, ವೈರಾಗ್ಯ. ಕೃಷ್ಣನಲ್ಲಿ ವೈರಾಗ್ಯ ತುಂಬಾ ಇದೆ ಅಂತ. ಕೃಷ್ಣ ರಸಿಕನೇ ಇರ್ಬೋದು, ಅವನಲ್ಲಿ ಆದ್ರೂ ಕೂಡ ಅವನಿಗೆ ತುಂಬಾ ವೈರಾಗ್ಯ ಇದೆ ಅಂತ ಹೇಳ್ತಾರೆ. ಕೃಷ್ಣನಲ್ಲಿ ವೈರಾಗ್ಯ ನಾವು ಕೇಳ್ಬೋದು, ಕೃಷ್ಣನಲ್ಲಿ ವೈರಾಗ್ಯ ಎಲ್ಲಿದೆ ಅಂತ ಹೇಳಿ ನೋಡೋದಾದ್ರೆ, ಈ ಬ್ರಜಭೂಮಿಯಲ್ಲಿ ಬ್ರಜವಾಸಿಗಳು ಕೃಷ್ಣನನ್ನ ಎಷ್ಟು ಪ್ರೀತಿಸ್ತಾ ಇದ್ರು. ಕೃಷ್ಣನ ಸಖರು ಅವನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ರು. ಅವರಿಗಿಂತ ಜಾಸ್ತಿ ಗೋಪಿಯರು ಅವನನ್ನ ಎಷ್ಟು ಪ್ರೀತಿಸ್ತಾ ಇದ್ರು. ಅವ್ರು ಎಲ್ಲರಿಗಿಂತ ಜಾಸ್ತಿ ರಾಧಾರಾಣಿ ಕೃಷ್ಣನನ್ನ ಎಷ್ಟು ಪ್ರೀತಿಸ್ತಾ ಇದ್ಲು. ಆದ್ರೆ ಅದೇ ಭಗವಂತ ಇನ್ನೊಂದ್ ಕಡೆಗೆ ತನ್ನ ಧರ್ಮವನ್ನ ಪಾಲಿಸೋದಕ್ಕೋಸ್ಕರ ಇವರನ್ನೆಲ್ಲ ಬಿಟ್ಟು ಮಥುರಕ್ಕೆ ಹೋಗ್ತಾನೆ. ಅಲ್ಲಿಂದ ಏನ್ ಮಾಡ್ತಾನೆ? ದ್ವಾರಕಾಗೆ ಹೋಗ್ತಾನೆ. ಇದು ವೈರಾಗ್ಯ. ರಾಮನಲ್ಲೂ ಇದು ಕೂಡ ಇದನ್ನ ನಾವು ನೋಡ್ಬೋದು. 2-3 ತಾಸಲ್ಲೇ ಅವನು ಏನಾಗ್ಬೇಕಿತ್ತು? ರಾಜನಾಗ್ಬೇಕಿತ್ತು. ಆದ್ರೆ ಆ ಕೈಕೇಯಿಯ ಒಂದು ಕುತಂತ್ರದಿಂದ ಅವನು 14 ವರ್ಷ ವನವಾಸಕ್ಕೆ ಹೋಗ್ತಾನೆ. ಇದು ವೈರಾಗ್ಯ. ಇದೆಲ್ಲ ವೈರಾಗ್ಯ. ಕೃಷ್ಣ ವೈರಾಗ್ಯದಲ್ಲಿ ಉತ್ತಮನಾಗಿದ್ದಾನೆ.
ಅನೇಕ ಗುಣಗಳು ಇಲ್ಲಿ ಬರುತ್ತೆ ಕೃಷ್ಣಂದು. ಸೊ ನೆಕ್ಸ್ಟ್ ಹೇಳ್ತಾರೆ ಐಶ್ವರ್ಯ. ಕೃಷ್ಣನಲ್ಲಿ ಐಶ್ವರ್ಯನಲ್ಲೂ ಉತ್ತಮನಾಗಿದ್ದಾನೆ. ನಮ್ದೇನೋ 1 ಗಂಡ 2 ಮಕ್ಕಳು, ಒಂದು ಸಣ್ಣ ಸಂಸಾರ ಇರುತ್ತೆ. ಆದರೆ ಕೃಷ್ಣನ ಐಶ್ವರ್ಯ ಹೆಂಗೆ ಅಂದರೆ 16,108 ಪತ್ನಿಯರು, ಅವರೆಲ್ಲರಿಗೂ 10 ಪುತ್ರರು, ಒಬ್ಬ ಕನ್ಯೆ, ಒಬ್ಬ ಮಗಳಿರ್ತಾಳೆ. ಎಲ್ಲರಿಗೂ ಒಳ್ಳೆಯ ಸಂಸ್ಕಾರ ನೀಡೋದು, ಇದು ಕೃಷ್ಣನ ಐಶ್ವರ್ಯ. ಮತ್ತೆ ಯಾವಾಗ ಮಹಾರಾಸ ಆಯಿತು, ಆಗ ಅವನು 33 ಕೋಟಿ ಗೋಪಿಯರಿದ್ರು ಆ ಮಹಾರಾಸದಲ್ಲಿ. ಆಗ ಭಗವಂತ ಕೃಷ್ಣ ಎಲ್ಲ ಗೋಪಿಯರ ಜೊತೆ ರಾಸಲೀಲೆಯನ್ನು ಮಾಡ್ತಾನೆ. ಇದು ಕೃಷ್ಣನ ಐಶ್ವರ್ಯ. ಓಕೆ, ಸೊ ವೈರಾಗ್ಯ ಆಯಿತು, ಐಶ್ವರ್ಯ ಆಯಿತು. ನೆಕ್ಸ್ಟ್ ಹೇಳ್ತಾರೆ ಧರ್ಮ. ಇದರಲ್ಲೂ ಕೂಡ ಕೃಷ್ಣನ ಸರಿಸಮ ಯಾರು ಮಾಡೋಕ್ಕಾಗಲ್ಲ. ಯಾವಾಗ ಕೃಷ್ಣ 11 ವರ್ಷದವನಾದ, ಯಾವಾಗ ಅವನು ಮಥುರಕ್ಕೆ ಹೋದ, ಕ್ರೂರ ಕಂಸನ ದೇವಕಿ ಪಾಪ ಕ್ರೂರ ಕಂಸ ಏನು ಮಾಡಿರ್ತಾನೆ, ದೇವಕಿ ಮತ್ತು ವಸುದೇವರನ್ನು 11 ವರ್ಷದಿಂದ ಜೈಲಲ್ಲಿ ಬಂಧಿಸಿಟ್ಟಿರ್ತಾನೆ. ಆಗ ಕೃಷ್ಣ ಕಂಸನ ವಧೆಯನ್ನು ಮಾಡಿ ದೇವಕಿ ವಸುದೇವರನ್ನು ಕಾರಾಗೃಹದಿಂದ ಬಿಡಿಸ್ತಾನೆ. ಆಗ ದೇವಕಿ ಮತ್ತು ವಸುದೇವರು ತುಂಬ ಅಳ್ತಾ ಇರ್ತಾರೆ, ಜೊತೆಗೆ ಕೃಷ್ಣ ಮತ್ತು ಬಲರಾಮರು ಕೂಡ ತುಂಬ ಅಳ್ತಾ ಇರ್ತಾರೆ. ಆಗ ಈ ಧರ್ಮ ನೋಡಿ ಇಲ್ಲಿ ಏನಂತಂದರೆ, ಕೃಷ್ಣಂದು ಇವರು ಕೃಷ್ಣನ ಮನಸ್ಸಲ್ಲಿ ಬರುತ್ತೆ, ಇವ್ರು ನನ್ನ ಹೆತ್ತವರು, ಆದರೆ ನಾನು ಇವ್ರಿಗೆ ಯಾವುದೇ ರೀತಿಯ ಸುಖವನ್ನು ಕೊಟ್ಟಿಲ್ಲ. ಆಗ ಕೃಷ್ಣ ಪ್ರಾಮಿಸ್ ಮಾಡ್ತಾನೆ ದೇವಕಿ ಮತ್ತು ವಸುದೇವರಿಗೆ, ಇನ್ನು ಮುಂದೆ ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ಈ ಧರ್ಮವನ್ನು ಪಾಲಿಸೋಕ್ಕೋಸ್ಕರ ಕೃಷ್ಣ ತನ್ನ ಪ್ರೀತಿಯ ರಾಧಾರಾಣಿಯನ್ನು ಕೂಡ ಬಿಟ್ಟು ಬಂದಿರ್ತಾನೆ. ಎಲ್ಲ ಗೋಪರನ್ನು ವ್ರಜಭೂಮಿಯನ್ನು ಬಿಟ್ಟು ಬಂದಿರ್ತಾನೆ. ಆದರೆ ಧರ್ಮವನ್ನು ಅವನು ಬಿಡೋದಿಲ್ಲ. ಸೊ ಧರ್ಮ. ಓಕೆ, ನೆಕ್ಸ್ಟ್ ಹೇಳ್ತಾರೆ ಅರ್ಥ ಅಂದರೆ ಧನ ಸಂಪತ್ತು. ಕೃಷ್ಣನ ಸಂಪತ್ತಿಗೆ ಯಾರು ಸರಿಸಮ ಸಾಧ್ಯನೇ ಇಲ್ಲ. ಬ್ರಹ್ಮ ಸಂಹಿತಾದಲ್ಲೇ ಹೇಳ್ತಾನೆ, ಲಕ್ಷ್ಮೀ ಸಹಸ್ರಸದ ಸಂಭ್ರಮ ಸೇವೆ ಮಾನಂ. ಗೋಲೋಕದಲ್ಲಿ ಸಾವಿರಾರು ಲಕ್ಷ್ಮಿಯರು ಭಗವಂತನ ಸೇವೆ ಮಾಡೋಕ್ಕೋಸ್ಕರ ಕೈ ಮುಕ್ಕೊಂಡು ಕ್ಯೂನಲ್ಲಿ ನಿಂತಿರ್ತಾರಂತ, ಯಾವಾಗ ನನ್ನ ಚಾನ್ಸ್ ಬರುತ್ತೆ ಅಂತ ಹೇಳಿ. ಮತ್ತು ಯಾವ ದ್ವಾರಿಕಾದಲ್ಲಿ ಕೃಷ್ಣ ಇರ್ತಾನಲ್ಲ, ಆ ದ್ವಾರಿಕಾ ಪ್ಯೂರ್ 24 ಕ್ಯಾರೆಟ್ ಗೋಲ್ಡಿಂದ, ಬಂಗಾರದಿಂದ ಮಾಡಿರುವಂತಹ ದ್ವಾರಿಕಾ. ಅರ್ಥ ಅಂದರೆ ಧನ ಸಂಪತ್ತು. ನೆಕ್ಸ್ಟ್ ಹೇಳ್ತಾರೆ ಪ್ರತಾಪ ಅಂತಂದರೆ ಪ್ರಭಾವ ಅಂತಲೂ ನಾವು ತಗೋಬೋದು. ಇವನು ಕೃಷ್ಣ ಪ್ರಭಾವದಲ್ಲೂ ಉತ್ತಮ. ಯಾರು ತಾನೇ 5,000 ವರ್ಷಗಳ ಹಿಂದೆ ಇಷ್ಟು 5,000 ವರ್ಷ ಕಳೆದು ಹೋದ್ರೂ ಇನ್ನೂ ಕೃಷ್ಣನ ಲೀಲೆಗಳ ಪ್ರಭಾವ ನಮ್ಮ ಮೇಲೆ ಯಾವ ರೀತಿ ಬೀರಿದೆ ಅಂತ ಅಂದರೆ, ಇನ್ನೂ ನಾವು ಮಾತಾಡ್ತೀವಿ ಅವನ ಲೀಲೆಗಳ ಬಗ್ಗೆ ಅಲ್ವಾ. ಸೊ ಇವನು ಕೃಷ್ಣ ಹೆಂಗೆ ಅಂತಂದ್ರೆ, ಇವನು ಲೀಲೆಗಳ ಪ್ರಭಾವ ಹೆಂಗಿದೆ ಅಂತಂದ್ರೆ, ಕಳತನ ಮಾಡಿದ್ರು ಕೂಡ ನಾವು ಅದಕ್ಕೆ ಹಾಡು ಹೇಳ್ತೀವಿ, ಚೌರಾಗ್ಯಗನ್ನಂ ಪುರುಷಂ ನಮಾಮಿ, ಹೌದಾ. ಸೊ ಆ ರೀತಿ ಕೃಷ್ಣನ ಒಂದು ಪ್ರಭಾವ ಇದೆ, ಪ್ರಭಾವ ಇದೆ. ನೆಕ್ಸ್ಟ್ ಅನುಗ್ರಹ. ಬೇರೆಯವರ ಮೇಲೆ ಅನುಗ್ರಹವನ್ನು ಮಾಡೋದ್ರಲ್ಲಿ, ಹೆಲ್ಪ್ ಮಾಡೋದ್ರಲ್ಲಿ, ಸೇವೆ ಮಾಡೋದ್ರಲ್ಲಿ ಇವನು ಉತ್ತಮನು. ಆಶ್ರಮೇ, ಗೃಹಸ್ಥಾಶ್ರಮದಲ್ಲೂ ಪರ್ಫೆಕ್ಟ್ ಆಗಿರುವಂತಹ ಕೃಷ್ಣ. 16,108 ಜನ ಪತ್ನಿಯರು. ಯಾರಿಗೆ ಕೃಷ್ಣನ ಬಗ್ಗೆ ಯಾರಾದರೂ ಒಬ್ರಿಗಾದ್ರೂ ಒಂದು ಪ್ರಾಬ್ಲಮ್, ಕೃಷ್ಣನ ಬಗ್ಗೆ ಪ್ರಾಬ್ಲಮ್ ಅಲ್ಲ, ಕಂಪ್ಲೇಂಟ್ ಇಲ್ಲ. ಅದೇ ಈ ಕಲಿಯುಗದ ಪತ್ನಿಯರಿಗೆ ಒಂದೇ ಒಂದು ನಿಮ್ಮ ಗಂಡನ ಬಗ್ಗೆ ಹೇಳ್ರಿ ಅಂದರೆ ಸಾಕು, ಒಂದು ದೊಡ್ಡ ಎಸ್ಸೆನೆ ಬರಿಬೋದು. ಸೊ ಆ ಥರ ಇವನು ಆಶ್ರಮೇ, ಗೃಹಸ್ಥಾಶ್ರಮವನ್ನು ಪರ್ಫೆಕ್ಟ್ ಆಗಿ ಮಾಡೋದಂಥವನು. ಸೊ ಅದರಲ್ಲೂ ಇವನು ಉತ್ತಮನು. ಸೊ ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಶ್ರೀ ಭಾಗ್ಯ. ಇದರಲ್ಲೂ ಉತ್ತಮ. ತಂದೆ ತಾಯಿಯರ ಆಶ್ರಯ, ಭಾಗ್ಯ. ಇವನ್ ಭಾಗ್ಯ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ, ಒಬ್ಬ ತಂದೆ ತಾಯಿ ಅಲ್ಲ, ಇಬ್ರಿಬ್ರು ಡಬಲ್ ತಂದೆ ತಾಯಿ, ಇಬ್ರು ಪ್ರೀತಿನೂ ಸರಿಸಮ ರೂಪದಲ್ಲಿ ನಡೆದು ಹೋಗ್ತಾ ಇತ್ತು. ಸೊ ಆ ರೀತಿ ಇವನು ಭಾಗ್ಯವಂತ, ಭಾಗ್ಯದಲ್ಲೂ ಕೂಡ ಇವನು ಉತ್ತಮನು. ನೆಕ್ಸ್ಟ್ ಸೌಖ್ಯ. ಕೃಷ್ಣ ಪರಮ ಸುಖಿ. ಪಾಪ ಕೃಷ್ಣ ಪರಮ ಸುಖಿ ಅಂದ್ರೆ, ಎಷ್ಟು ಕಷ್ಟಗಳು ಕೃಷ್ಣಂಗೆ ಬಂತು ಪಾಪ. ಹುಟ್ಟಿದಂಗೆನೆ ಜೈಲಿಂದ ಹೊರಗೆ ಬಂದ, ಅದು ಯಮುನೆಯಲ್ಲಿ ಬಂದ, ಆಮೇಲೆ ಎಲ್ಲಿಗೆ ಬಂದ, ಅವನು ಜೈಲಿಂದ ಹುಟ್ಟಿದ್ದೇ ಜೈಲಲ್ಲಿ ಪಾಪ ಫಸ್ಟ್ ಆಫ್ ಆಲ್. ಅದಾದ್ಮೇಲೆ ಎಷ್ಟು ರಾಕ್ಷಸರೆಲ್ಲ ಅವನ ಮೇಲೆ ಅಟ್ಯಾಕ್ ಮಾಡಿದಾಗ ಅವ್ರನ್ನೆಲ್ಲ ಸಂಹಾರ ಮಾಡೋದು. ಪ್ರತಿ 5 ದಿನಕ್ಕೆ ಒಂದ್ಸರಿ ಅವನೇನ್ ಮಾಡ್ತಾ ಇದ್ದ, ಯಾರಾದ್ರೂ ಒಬ್ರು ಅವನಿಗೆ ತೊಂದರೆ ಕೊಡಕ್ ಬರ್ತಾ ಇದ್ರು. ಆದ್ರೂ ಅವನೇನಿದ್ದ ಪರಮ ಸುಖಿಯಾಗಿದ್ದ ಕೃಷ್ಣ. ಸೌಖ್ಯ. ಓಕೆ. ಲಾಲಿತ್ಯ ಅಂತಂದ್ರೆ ಪ್ರೇಮತ್ವ.
ಅಂದ್ರೆ ಎಲ್ಲರ ಜೊತೆ ಬೆರೆತು ಹೋಗ್ತಾ ಇದ್ದ. ಹೊಸಬ್ರಪ್ಪ, ನಂಗೆ ಫಸ್ಟ್ ಟೈಮ್ ಪರಿಚಯ ಆಗಿದ್ದಾರೆ ಅಂತ ಏನೂ ಇಲ್ಲ, ತುಂಬಾ ಚೆನ್ನಾಗಿ ಎಷ್ಟೋ ವರ್ಷದಿಂದ ಗೊತ್ತೇನೋ ಅನ್ನೋರ್ ತರ ಅವರು ಅವನ ಜೊತೆ ಮಾತಾಡ್ತಾ ಇದ್ರು. ಆ ರೀತಿ ಲಾಲಿತ್ಯ. ಓಕೆ. ಗುಣೈ, ಸರ್ವಗುಣ ಸಂಪನ್ನನಾಗಿದ್ದ ಕೃಷ್ಣ. ಓಕೆ. ತಪಸ್ಸು ಅನ್ನೋದು ಅವನು ತುಂಬಿ ತುಳುಕ್ತಾ ಇತ್ತು. ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ, ಸಖೆ ಸಂತುಷ್ಟಿ ಕರುಣ, ಸಂತೃಪ್ತನಾಗಿದ್ದ. ಅವನಿಗೆ ನಂಗೆ ಇಷ್ಟು ಬೇಕು ಅಷ್ಟು ಬೇಕು ಏನಿಲ್ಲ. ಫಸ್ಟ್ ಆಫ್ ಆಲ್ ಅವನ ಹತ್ರ ಎಲ್ಲ ಇದೆ, ಬಟ್ ಆದ್ರೂ ಅದರಲ್ಲಿ ಅವನು ಸಂತುಷ್ಟನಾಗಿದ್ದ. ಕರುಣೆಯಲ್ಲಿ ಎಲ್ಲರಿಗಿಂತ ಉತ್ತಮನಾಗಿದ್ದ. ಕೇಲಿ ಅಂತಂದ್ರೆ ಲೀಲೆಗಳನ್ನ ಮಾಡೋದ್ರಲ್ಲಿ ಅವನು ಎಲ್ಲ ಉತ್ತಮನಾಗಿದ್ದ. ಮತ್ತೆ ದಾಕ್ಷಿಣ್ಯ, ದಾನ ಮಾಡೋದ್ರಲ್ಲಿ ಉತ್ತಮನಾಗಿದ್ದ. ಸುಸ್ವಥ, ಇವನು ಶರೀರ ಎಲ್ಲರಿಗಿಂತ ಉತ್ತಮವಾಗಿರುವಂತಹ ಶರೀರ ಆಗಿತ್ತು. ಓಕೆ. ನೆಕ್ಸ್ಟು ವಿದ್ಯಾ ವಿನಯ ನೈಪುಣ್ಯ, ವಿದ್ಯೆಯಲ್ಲಿ ವಿನಮ್ರತೆಯಲ್ಲಿ ಉತ್ತಮ ಎಲ್ಲದರಲ್ಲೂ ಉತ್ತಮನಾಗಿದ್ದ. ಮತ್ತೆ ಧರ್ಮ ಕರ್ಮ ಸದೂಕ್ತಿಭಿಹಿ, ಅಂದ್ರೆ ಬಹಳ ಇಂಟೆಲಿಜೆಂಟ್ ಆಗಿದ್ದ. ತನ್ನ ಕೆಲಸ ಬೇರೆಯವರಿಂದ ಮಾಡಿಸ್ಕೊಳ್ಳೋದ್ರಲ್ಲಿ ಬಹಳ ಎಕ್ಸ್ಪರ್ಟ್ ಆಗಿದ್ದ. ಸೊ ಈ 2 ಶ್ಲೋಕಗಳು ಹೇಳಿದ ಮೇಲೆ ಕೃಷ್ಣ ಅಧಿಕ ಮಾಸಕ್ಕೆ ಹೇಳ್ತಾನೆ, ಏತೆ ಉತ್ತಮ ಪುರುಷೇ ಸ್ವಾಹ. ಸೊ ನಾನು ಎಲ್ಲ ಪುರುಷರಲ್ಲೂ ಈ ಗುಣಗಳಿಂದ ಉತ್ತಮನಾಗಿದ್ದೀನಿ. ತಸ್ಮಾತ್, ಆದ್ದರಿಂದ ಅಭಿಜ್ಞಸ್ತತಂ, ದೊಡ್ಡ ದೊಡ್ಡ ಪಂಡಿತರು ವಿಧೂಮ ಪುರುಷೋತ್ತಮಂ, ನನ್ನನ್ನ ಪುರುಷೋತ್ತಮ ಅಂತ ಹೇಳಿ ಕರೀತಾರೆ. ಇದು ಈ 2 ಶ್ಲೋಕಗಳಲ್ಲಿ ನನ್ನನ್ನು ಯಾಕೆ ಪುರುಷೋತ್ತಮ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಕೃಷ್ಣ ಹೇಳಿದ. ಸೊ ಇದು ಭಗವಂತನಿಗೆ ಯಾಕೆ ಪುರುಷೋತ್ತಮ ಅಂತ ಹೇಳಿ ಕರೀತಾರೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಕೃಷ್ಣ ಅಧಿಕ ಮಾಸಕ್ಕೆ ಹೇಳ್ತಾನೆ, ಸೊ ನಿನಗೆ ಯಾರು ಸ್ವಾಮಿ ಇಲ್ಲ ಅಲ್ವಾ, ಅದಕ್ಕೆ ನೀನು ದುಃಖದಲ್ಲಿದೆಯಲ್ಲ. ಸೊ ಇವತ್ತಿಂದ ನಾನು ನಿನ್ನ ಸ್ವಾಮಿ ಆಗ್ತೀನಿ. ನಾನು ನಿನ್ನ ಸ್ವಾಮಿ ಆಗಿರೋದ್ರಿಂದ ನನ್ನ ಹೆಸರನ್ನೇ ನಿನಗೆ ನಾನು ಕೊಡ್ತಾ ಇದ್ದೀನಿ. ಸೊ ಇವತ್ತಿಂದ ನಿನ್ನ ಹೆಸರು ಬಂದು ವಿಖ್ಯಾತಂ ಪುರುಷೋತ್ತಮಂ. ನೀನು ಯಾವ ಹೆಸರಿನಿಂದ ಫೇಮಸ್ ಆಗ್ತೀಯಾ ಅಂತ ಅಂದ್ರೆ, ಇವತ್ತಿನಿಂದ ನಿನ್ನ ಹೆಸರು ಪುರುಷೋತ್ತಮ ಮಾಸ. ನೀ ಈ ಒಂದು ಹೆಸರಿನಿಂದ, ನನ್ನ ಹೆಸರಿನಿಂದ ನೀನು ತುಂಬಾ ಫೇಮಸ್ ಆಗ್ತೀಯಾ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಮತ್ತೆ ಕೃಷ್ಣ ನೆಕ್ಸ್ಟ್ ಹೇಳ್ತಾನೆ, ನಾಮ ಮಂತ್ರೇಣ ಸರ್ವೇಶಾಂ ಆಗಕ್ರಂದ ನಿಕೃಂದನಂ. ಯಾರಾದ್ರೂ ಈ ನಿನ್ನ ಹೆಸರು ಹೇಳಿದ್ರೆ ಸಾಕು, ಅವರು ತಮ್ಮ ಎಲ್ಲ ಪಾಪಗಳಿಂದ ಮುಕ್ತಿಯನ್ನ ಹೊಂದುತ್ತಾರೆ. ಓಕೆ. ನೆಕ್ಸ್ಟ್ ಹೇಳ್ತಾನೆ, ಹೆಂಗೆ ನಾನು ಕೃಷ್ಣ ಎಲ್ಲ ಮನುಷ್ಯರ ಪಾಪಗಳನ್ನು ತೊಳೆದು ಈ ಸಂಸಾರದ ಸಾಗರದಿಂದ ಪಾರು ಮಾಡ್ತೀನಲ್ಲ, ಅದೇ ರೀತಿ ನೀನು ಕೂಡ ನಿನ್ನ ಭಕ್ತರ ದುಃಖ ದಾರಿದ್ರ್ಯ ಖಂಡನಂ, ನೀನು ನಿನ್ನ ಭಕ್ತರ ದುಃಖವನ್ನ ನೀನು ಕಡಿಮೆ ಮಾಡಿ, ದುಃಖ ಇಲ್ಲದಂತೆ ಮಾಡಿ ನೀನು ಅವರನ್ನ ಈ ಸಂಸಾರ ಸಾಗರದಿಂದ ಪಾರ್ ಮಾಡಬೇಕು. ಆಗ ಕೃಷ್ಣ ಸ್ವಯಂ ಹೇಳ್ತಾ ಇದ್ದಾನೆ, ಹೇ ಪುರುಷೋತ್ತಮ ಮಾಸ, ನೀನು ಈ ಸಂಸಾರದ ಜನರನ್ನು ಹೆಂಗೆ ಪವಿತ್ರ ಮಾಡಬೇಕು ಅಂತ ಅಂದ್ರೆ, ಯಾವ ರೀತಿ ಈ ಗಂಗೆಯ ಸ್ಪರ್ಶದಿಂದ ಜೀವ ಹೆಂಗೆ ಪವಿತ್ರವಾಗುತ್ತಲ್ಲ, ಅದೇ ರೀತಿ ನಿನ್ನ ಹೆಸರು ಹೇಳಿದಾಗ ಈ ಜೀವ ಪವಿತ್ರವಾಗಬೇಕು. ಮತ್ತೆ ಭವಿಷ್ಯದಲ್ಲಿ ನೀನು ಜಗತ್ ಪೂಜ್ಯನಾಗ್ತೀಯ. ಜಗತ್ ಪೂಜ್ಯಂ, ನೀನು ಭವಿಷ್ಯದಲ್ಲಿ ಏನಾಗ್ತೀಯ, ಇಡೀ ಜಗತ್ತು ನಿನ್ನನ್ನು ಪೂಜೆ ಮಾಡುವಂತವನಾಗ್ತೀಯ. ನೆಕ್ಸ್ಟ್ ಹೇಳ್ತಾರೆ, ಬೇರೆ ತಿಂಗಳುಗಳಲ್ಲಿ ಕೃಷ್ಣ ಹೇಳ್ತಾನೆ ಅಧಿಕ ಮಾಸಕ್ಕೆ, ಬೇರೆ ತಿಂಗಳುಗಳಲ್ಲಿ ಆಸೆ ಪಡೋದ್ರಿಂದ, ಅಂದ್ರೆ ನಾವೇನಾದ್ರೂ ಬಯಸೋದ್ರಿಂದ ನಮ್ಗೆ ಫಲ ಸಿಗತ್ತೆ. ಆದ್ರೆ ಈ ತಿಂಗಳಿನಲ್ಲಿ ಪರ್ಟಿಕ್ಯುಲರ್ ಈ ಪುರುಷೋತ್ತಮ ಮಾಸದಲ್ಲಿ ಅವ್ರು ಏನು ಆಸೆ ಪಡೆದೇನೆ ನೀನು ಅವರಿಗೆ ಫಲಗಳನ್ನ ಕೊಡಬೇಕು ಅಂತ ಹೇಳಿ ಕೃಷ್ಣ ಈ ಒಂದು ಮಾತನ್ನ ಅಧಿಕ ಮಾಸಕ್ಕೆ ಹೇಳ್ತಾನೆ. ನೆಕ್ಸ್ಟ್ ಹೇಳ್ತಾನೆ, ಬೇರೆ ತಿಂಗಳುಗಳು ಕರ್ಮದ ಫಲಗಳನ್ನ ಕೊಡುತ್ತೆ, ಆದ್ರೆ ನೀನು ನಿಷ್ಕರ್ಮ ಫಲವನ್ನ ಕೊಡಬೇಕು ಅಂತ ಹೇಳಿ ಕೃಷ್ಣ ಅಧಿಕ ಮಾಸಕ್ಕೆ ಹೇಳ್ತಾನೆ. ನೆಕ್ಸ್ಟ್ ಹೇಳ್ತಾನೆ, ಬೇರೆ ತಿಂಗಳಲ್ಲಿ ಇಷ್ಟಫಲ ಕೊಡೋಕೆ ಆ ತಿಂಗಳಿನ ಅಧಿಷ್ಠಾತ್ರ ದೇವರುಗಳಿದ್ದಾರೆ. ಆದ್ರೆ ಈ ನಿನ್ನ ಪುರುಷೋತ್ತಮ ತಿಂಗಳಿನಲ್ಲಿ ಯಾರಾದ್ರೂ ಭಜನೆ ಭಕ್ತಿ ವ್ರತವನ್ನ ಮಾಡಿದ್ರೆ ಅದರ ಫಲವನ್ನ ಸ್ವಯಂ ನಾನು ಕೃಷ್ಣ ಕೊಡ್ತೀನಿ.
ಬೇರೆ ತಿಂಗಳುಗಳಲ್ಲಿ ಮಾಡಿದ ಫಲ ಕೊಡಕ್ಕೆ ದೇವಾನುದೇವತೆಗಳಿದ್ದಾರೆ. ಆದ್ರೆ ಈ ಅಧಿಕ ಮಾಸದಲ್ಲಿ ನಾವು ಏನೇ ವ್ರತ ಭಜನೆ ಏನೇ ಮಾಡಿದ್ರು, ವ್ರತ ಭಜನೆ ಭಕ್ತಿ ಏನೇ ಮಾಡಿದ್ರು ಅದರ ಫಲವನ್ನ ಕೊಡೋಕೆ ಸ್ವಯಂ ನಾನು ಕೃಷ್ಣ ಕೊಡ್ತೀನಿ ಅಂತ ಹೇಳಿ ಅಧಿಕ ಮಾಸಕ್ಕೆ ಅವನು ಹೇಳ್ತಾನೆ. ಇಷ್ಟೆಲ್ಲ ಹೇಳ್ತಾನೆ, ಇಷ್ಟೆಲ್ಲ ಖುಷಿಯಾಗ್ಬಿಡತ್ತೆ, ಎಷ್ಟು ವರದಾನಗಳನ್ನ ಕೊಟ್ಟ ಈಗ ಅವನು. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ನೆಗೆಟಿವ್ ಆಗಿ ಕೃಷ್ಣ ಹೇಳ್ತಾನೆ. ಏನು ಅಂತ ಅಂದ್ರೆ, ಯಾರು ಈ ಪುರುಷೋತ್ತಮ ಮಾಸದ ಮಹಿಮೆಯನ್ನು ತಿಳಿದುಕೊಳ್ಳಲ್ಲ, ಯಾರು ಈ ವ್ರತದ ಪಾಲನೆಯನ್ನ ಮಾಡಲ್ಲ, ಯಾರು ಈ ಪುರುಷೋತ್ತಮ ಮಾಸವನ್ನ ತಿರಸ್ಕರಿಸ್ತಾರೆ, ಮತ್ತೆ ಯಾರು ನಿನಗೆ ಮಲಮಾಸ ಅಂತ ಹೇಳಿ ಕರೀತಾರೆ, ಅಂಥವರು ಶಾಶ್ವತವಾಗಿ ನರಕಕ್ಕೆ ಹೋಗ್ತಾರೆ. ಇದನ್ನೆಲ್ಲಿ ಕೃಷ್ಣ ಹೇಳ್ತಾನೆ. ಇಷ್ಟೆಲ್ಲ ವರದಾನಗಳನ್ನ ಆಗ ಅಧಿಕ ಮಾಸ ಪುರುಷೋತ್ತಮ ಮಾಸ ತುಂಬಾ ಖುಷಿಯಾಗತ್ತೆ. ಆಗ ಹೇಳ್ತಾ, ಹೇ ಪ್ರಭು, ಇಷ್ಟೆಲ್ಲ ವರದಾನವನ್ನ ನೀವು ನನಗೆ ಕೊಟ್ಟಿದ್ದೀರಾ. ಸೊ ಈ ಮಾಸದಲ್ಲಿ ಇದನ್ನು ನನಗೆ ಹೇಳ್ರಿ, ಏನು ಅಂತಂದ್ರೆ ಈ ಮಾಸದಲ್ಲಿ ನಿಮ್ಮ ಯಾವ ರೂಪದ ಉಪಾಸನೆಯನ್ನ ಮಾಡಬೇಕು, ಯಾವ ರೂಪದ ಉಪಾಸನೆಯನ್ನ ಮಾಡಬೇಕು ಅಂತ ಕೇಳಿದಾಗ ಕೃಷ್ಣ ಉತ್ತರವನ್ನ ಕೊಡ್ತಾನೆ. ದೇವಕಿ ನಂದನೋ ದೇವ ಸಂಪ್ರಾಪ್ತೆ ಪುರುಷೋತ್ತಮೆ ತೇ ತ್ವಾಂ ಸಂಪೂಜಯಿಷಯಂತಿ ಜನ ಸರ್ವೇ ಮಮಾಜ್ಞೇಯಂ. ದೇವಕಿ ನಂದನೋ ದೇವ, ದೇವಕಿ ನಂದನನ ಉಪಾಸನೆಯನ್ನ ಮಾಡಬೇಕು ಅಂದ್ರೆ ಬಾಲಕೃಷ್ಣನ ಉಪಾಸನೆಯನ್ನ ಮಾಡಬೇಕು. ಸೊ ಈ ಪುರುಷೋತ್ತಮ ಮಾಸದಲ್ಲಿ ಮತ್ತೆ ನಿನ್ನ ಈ ಪುರುಷೋತ್ತಮನ ಸ್ವರೂಪನ ಅಥವಾ ದೇವಕಿ ಅಂದ್ರೆ ಬಾಲಕೃಷ್ಣನ ಉಪಾಸನೆಯನ್ನ ಮಾಡಬೇಕು, ಅಥವಾ ಈ ನಿನ್ನ ಪುರುಷೋತ್ತಮನ ಸ್ವರೂಪವನ್ನ ನೀನು ಪೂಜೆಯನ್ನ ಮಾಡಬಹುದು. ಇದು ನನ್ನ ಆಜ್ಞೆ. ಜನ ಸರ್ವೇ ಮಮಾಜ್ಞೇಯ. ಸೊ ಇದು ನನ್ನ ಆಜ್ಞೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅಷ್ಟೇ ಅಲ್ಲ, ಈ 12 ತಿಂಗಳುಗಳಲ್ಲಿ ಕೃಷ್ಣ ಕೊನೆಯದಾಗಿ ಅಧಿಕ ಮಾಸಕ್ಕೆ ಪುರುಷೋತ್ತಮ ಮಾಸಕ್ಕೆ ಹೇಳ್ತಾನೆ, ಈ 12 ತಿಂಗಳುಗಳಲ್ಲಿ ಎಲ್ಲಕ್ಕಿಂತ ಎತ್ತರದ ಸ್ಥಾನದಲ್ಲಿ ಪುರುಷೋತ್ತಮ ಮಾಸ ನಿನ್ನದಾಗಿರತ್ತೆ. ನೀನು ಎಲ್ಲ ಮಾಸಗಳಿಂದ ಉತ್ತಮ ಮಾಸನಾಗಿ ಕರ್ಸ್ಕೋತೀಯ. ಹೆಂಗೆ ಒಬ್ಬ ಮನುಷ್ಯನಿಗೆ ಕಿರೀಟ ತಲೆ ಮೇಲಿರುತ್ತಲ್ಲ, ಹಾಗೆ ನೀನು ಈ ಕಿರೀಟದ ರೀತಿ ಈ ಇರೋ ಎಲ್ಲ 12 ಮಾಸಗಳಿಗೂ ನೀನು ಉತ್ತಮನಾಗಿರ್ತೀಯ, ಎಲ್ಲ ಮಾಸಗಳಿಗಿಂತ ಮೇಲಿರ್ತೀಯ ಅಂತ ಹೇಳಿ ಈ ಪುರುಷೋತ್ತಮ ಅಂದ್ರೆ ಅಧಿಕ ಮಾಸಕ್ಕೆ ಅವನು ವರದಾನವನ್ನ ನೀಡ್ತಾನೆ. ಸೊ ಸ್ವಲ್ಪ ಹಿಂದೆ ಬಂದ್ರೆ ಮೂಲ ರೂಪದಲ್ಲಿ ಈ ಕಥೆಯನ್ನ ಯಾರು ಹೇಳ್ತಾ ಇದ್ದಾರೆ? ಕೃಷ್ಣ ಯುಧಿಷ್ಠಿರಂಗೆ ಹೇಳ್ತಾ ಇದ್ದಾನೆ. ಹೌದಾ? ಯುಧಿಷ್ಠಿರ ಕೇಳಿದ ಕ್ವೆಶ್ಚನ್ ಏನಾಗಿತ್ತು? ಯಾಕೆ ನಮ್ಗೆ ದುಃಖ? ಹೌದಾ? ಇದಕ್ಕೆ ಇಲ್ಲಿ ಆನ್ಸರ್ ಹೇಳ್ತಾನೆ ಲಾಸ್ಟ್ ಅಲ್ಲಿ. ಕೃಷ್ಣ ಇದೆಲ್ಲ ಹೇಳಾದ್ಮೇಲೆ ಅಧಿಕ ಮಾಸ ಹೆಂಗೆ ಬಂತು, ಅಧಿಕ ಮಾಸ ಹೆಂಗೆ ಹುಟ್ಟಿತು, ಅಧಿಕ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತ ಹೆಂಗೆ ಹೆಸರು ಬಂತು, ಇದೆಲ್ಲ ಹೇಳಾದ್ಮೇಲೆ ಯುಧಿಷ್ಠಿರನಿಗೆ ಹೇಳ್ತಾನೆ, ನಿಮ್ಮಿಂದ ಒಂದು ತಪ್ಪಾಗಿದೆ. ಯುಧಿಷ್ಠಿರಂಗೆ ಹೇಳ್ತಾ ಇದ್ದಾನೆ, ನಿಮ್ಮಿಂದ ಒಂದು ತಪ್ಪಾಗಿದೆ. ಏನು ಅಂತ ಅಂದ್ರೆ, ನೀನು ನಿನ್ನ ಪತ್ನಿ ಮತ್ತು ತಮ್ಮಂದಿರ ಜೊತೆಗೆ ಯಾವತ್ತೂ ಈ ಪುರುಷೋತ್ತಮ ಮಾಸದ ವ್ರತವನ್ನ ಪಾಲನೆ ಮಾಡ್ಲೇ ಇಲ್ಲ. ಯಾಕೆ ಅಂತ ಅಂದ್ರೆ, ಪಾಪ ಇಲ್ಲಿ ಯುಧಿಷ್ಠಿರಂದು ತಪ್ಪಿಲ್ಲ, ಅದನ್ನ ಕೃಷ್ಣ ಹೇಳ್ತಾನೆ. ಯಾಕೆ ಅಂತ ಅಂದ್ರೆ, ನಿನಗೆ ಯಾವಾಗ್ಲೂ ಟೆನ್ಷನ್ ನಲ್ಲಿತ್ತು. ನೀವು ಚಿಕ್ಕವರಿದ್ದಾಗ ತುಂಬಾ ಇವರು ಯಾರು ಕೌರವರು ನಿಮಗೆ ತುಂಬಾ ಅಧರ್ಮದ ರೀತಿಯಲ್ಲಿ ನಡೆಸ್ಕೋತಾ ಇದ್ರು. ಯಾವಾಗ್ಲೂ ಒಂದಲ್ಲ ಒಂದು ಟೆನ್ಷನ್ ನಿನ್ನ ತಲೆಯಲ್ಲಿ ಇದ್ದಿದ್ರಿಂದ ಯಾವಾಗ ಈ ಪುರುಷೋತ್ತಮ ಮಾಸ ಬಂತು, ಯಾವಾಗ ಈ ಪುರುಷೋತ್ತಮ ಮಾಸ ಹೋಯ್ತು ಅನ್ನೋದೇ ನಿನ್ನ ತಲೆಯಲ್ಲಿ ಇರ್ಲಿಲ್ಲ. ನೀನು ನಿನ್ನ ತಮ್ಮಂದಿರನ್ನ ಮತ್ತೆ ನಿನ್ನ ತಾಯಿಯನ್ನ ಕಾಪಾಡ್ಕೊಳ್ಳೋದ್ರಲ್ಲೇ ನೀನು ಈ ಒಂದು ಕಾಲವನ್ನ ಕಳೆದು ಬಿಟ್ಟೆ. ಸೊ ಹಾಗಾಗಿ ನೀವ್ಯಾರು ಈ ವ್ರತದ ಪಾಲನೆಯನ್ನು ಮಾಡಲಿಲ್ಲ. ಆದ್ರೂ ಪರವಾಗಿಲ್ಲ, ಇನ್ನು ಸ್ವಲ್ಪ ದಿನದಲ್ಲಿ ಪುರುಷೋತ್ತಮ ಮಾಸ ಬರ್ತಾ ಇದೆ. ಆಗ ನೀವೆಲ್ಲರೂ ಧ್ಯಾನದಿಂದ, ಪ್ರೇಮದಿಂದ, ಭಕ್ತಿ ಭಾವದಿಂದ ಈ ಮಾಸದ ಪಾಲನೆಯನ್ನ ಮಾಡ್ರಿ ಅಂತ ಹೇಳಿ ಕೃಷ್ಣ ಯುಧಿಷ್ಠಿರನಿಗೆ ಈ 3ನೇ ಅಧ್ಯಾಯದಲ್ಲಿ ತನ್ನನ್ನು ಯಾಕೆ ಪುರುಷೋತ್ತಮ ಅಂತ ಹೇಳಿ ಕರೀತಾರೆ, ಮತ್ತೆ ಅಧಿಕ ಮಾಸಕ್ಕೆ ಹೆಂಗೆ ಪುರುಷೋತ್ತಮ ಮಾಸ ಅನ್ನೋ ಒಂದು ಹೆಸರು ಬಂತು ಅನ್ನೋದನ್ನ ಹೇಳಿ ನೆಕ್ಸ್ಟ್ ಹೇಳ್ತಾನೆ. ಆಗ ಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾನೆ, ಇತಿ ಪದ್ಮಪುರಾಣೆ ಪುರುಷೋತ್ತಮ ಮಹಾತ್ಮೆ ಭಾಗವತಃ ಪುರುಷೋತ್ತಮ ವ್ರತ ಪ್ರಧಾನಂ 3ಯ ಅಧ್ಯಾಯ ಸಮಾಪ್ತಿ. ಸೊ ಇಲ್ಲಿಗೆ 3ನೇ ಅಧ್ಯಾಯ ಮುಗೀತು. ಹರೇ ಕೃಷ್ಣ.